ಗುಡಿಬಂಡೆ ಬಸ್ ನಿಲ್ದಾಣದ ದುಸ್ಥಿತಿ, ಸಾರ್ವಜನಿಕರ ಆಕ್ರೋಶ. ಮುರಿದ ಕುರ್ಚಿಗಳು, ಖಾಲಿ ಮಳಿಗೆಗಳು. ಸೂಚನೆ ಇದ್ದರೂ ಅಕ್ರಮ ವಾಹನ ನಿಲುಗಡೆ, ಬಸ್ ಸಂಚಾರಕ್ಕೆ ಅಡಚಣೆ. ಗುಡಿಬಂಡೆ ತಾಲೂಕಿನ ಪ್ರಮುಖ ಸಾರಿಗೆ ಕೇಂದ್ರವಾಗಿರುವ ಗುಡಿಬಂಡೆ ಬಸ್ ನಿಲ್ದಾಣವು ಇಂದು ನಿರ್ಲಕ್ಷ್ಯದ ಸಂಕೇತವಾಗಿ ಪರಿಣಮಿಸಿದೆ. ದಿನನಿತ್ಯ ನೂರಾರು ಪ್ರಯಾಣಿಕರು ಸಂಚರಿಸುವ ಈ ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದು, ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಗುಡಿಬಂಡೆ ತಾಲೂಕಲ್ಲಿ ಸರ್ಕಾರಿ ಬಸ್ ಸ್ಟ್ಯಾಂಡ್ ಅಂತ ಹೆಸರಿಗಿದೆ ಅಷ್ಟೇ. ಸುಮಾರು ಕುತ್ಕೊಳಕ ಚೇರ್ಗಳೊಂದು ಇಲ್ಲ. ವಯಸ್ಸಾಗಿರೋರು ಬಂದ್ರೂ ಕುತ್ಕೊಳಕಿಲ್ಲ. ಅಲ್ಲಿ ಯಾರನ್ನ ಜನಗಳು ಬರ್ಬೇಕಂದ್ರೆ ಒಂದು ಅಂಗಡಿ ಇರಬೇಕು. ಅಂಗಡಿ ಇದ್ರೆ ಏನಂತ ತಗೊಂಡು ಅಲ್ಲೇ ಬಸ್ ಹತ್ಬೋದು. ಸುಮಾರು ಅಂಗಡಿಗಳು, ಒಂದು 5-6 ಅಂಗಡಿಗಳಿದ್ದಾವೆ. ಅದರಲ್ಲಿ ಬಾಡಿಗೆಗಳು ಇವರು ಇಷ್ಟ ಅಂತ ಕೊಟ್ಟು ನೀವು ಫಿಕ್ಸಡ್ ಮಾಡಿ ಡಿಪಾಸಿಟ್ ಅಂತ ನೀವೇ ಫಿಕ್ಸ್ ಮಾಡ್ತೀರಾ. ಸುಮಾರು ಈ ಗುಡಿಬಂಡೆ ತಾಲೂಕಲ್ಲಿ ಒಂದು 2,000ರಿಂದ 2,500 ಆದರೆ ಎಲ್ಲ ಅಂಗಡಿಗಳು ಬಾಡಿಗೆಗೆ ಬರ್ತಾ ಇರ್ತವೆ. ಸುಮಾರು ತಿಂಗಳಿಗೆ ಒಂದು 20,000 ಬಾಡಿಗೆಗಳು ಬರ್ತದೆ ಅಂಗಡಿಗೆ. ಅದರಿಂದ ಏನು ಪಾರ್ಕಿಂಗ್ ಅಂತ ಹೇಳಿದ್ದಾರೆ, ಯಾರ್ಯಾರ ಗಾಡಿಗಳು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ಸುಮಾರು ಏನೋ ಇಷ್ಟು ಅಂತ ವಸೂಲು ಮಾಡಿದ್ರೆ ಅದನ್ನು ಸರ್ಕಾರಕ್ಕೆ ಬರ್ತದೆ. ಈ ಮಾತುಗಳು ಹೇಳಕ್ಕೆ ನಾನು ತುಂಬ ಕಿತ್ತೋಗ್ಬಿಟ್ಟಿದ್ದಾವೆ. ಆ ಚೇರ್ಗಳೇನನ್ನ ಆದರೆ ಕುತ್ಕೊಳಕ ಬೇಸಿಗೆ ಬರ್ತಾ ಇದೆ, ಬಿಸಿಲು ಜಾಸ್ತಿ ಇರ್ತದೆ. ಬಂದು ಅಲ್ಲಿ ಕುತ್ಕೊಂಡು ನೆರಳಲ್ಲಿ ಅಲ್ಲಿ ಬಸ್ ಹತ್ತಾರೆ. ಅದರಿಂದ ನಾವೇನಂದ್ರೆ ತಾಲೂಕು ಅಧ್ಯಕ್ಷರಾದ MC ಚಿಕ್ಕನರಸಿಂಹಪ್ಪ ಅವರು ಬಲಗೈ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನನ್ನ ಕ್ರಮ ಆಗಲಿಲ್ಲ ಅಂದರೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿರ್ತೀವಿ. ಕುಳಿತುಕೊಳ್ಳಲು ಸೌಲಭ್ಯವೇ ಇಲ್ಲದಂತಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಅಳವಡಿಸಲಾಗಿದ್ದ ಕುರ್ಚಿಗಳಲ್ಲಿ ಬಹುತೇಕವು ಮುರಿದು ಹಾನಿಗೊಂಡಿವೆ. ಕೆಲವು ಕುರ್ಚಿಗಳ ಕಾಲುಗಳು ಮುರಿದು ಹೋಗಿದ್ರು, ಇನ್ನು ಕೆಲವು ಸಂಪೂರ್ಣವಾಗಿ ಮುರಿದು ಹೋಗಿರುವುದು ಕಾಣಸಿಗುತ್ತದೆ. ಇದರಿಂದ ಪ್ರಯಾಣಿಕರು ನೆಲದ ಮೇಲೆ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ವೃದ್ಧರು, ಗರ್ಭಿಣಿಯರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಇದರಿಂದ ಹೆಚ್ಚುವರಿ ತೊಂದರೆ ಉಂಟಾಗಿದೆ. ಬಸ್ ನಿಲ್ದಾಣದ ಒಳಭಾಗದಲ್ಲಿ ನಿರ್ಮಿಸಲಾದ ಮಳಿಗೆಗಳಲ್ಲಿ ಬಹುತೇಕವು ಬೇಗ ಹಾಕಿಕೊಂಡು ದೀರ್ಘಕಾಲದಿಂದ ಕಾರ್ಯನಿರ್ವಹಿಸದ ಸ್ಥಿತಿಯಲ್ಲಿವೆ. ಒಂದೇ ಒಂದು ಮಳಿಗೆ ಮಾತ್ರ ತೆರೆಯಲ್ಪಟ್ಟಿದ್ದು, ವ್ಯಾಪಾರ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಮಳಿಗೆಗಳು ಖಾಲಿಯಾಗಿರುವುದರಿಂದ ನಿಲ್ದಾಣದ ವಾತಾವರಣ ನಿರ್ಜನದಂತಾಗಿದ್ದು, ಪ್ರಯಾಣಿಕರ ಭದ್ರತೆ ಕುರಿತು ಆತಂಕಗಳು ವ್ಯಕ್ತವಾಗಿವೆ. ಸಾರ್ವಜನಿಕರ ಸೌಲಭ್ಯಕ್ಕಾಗಿ ನಿರ್ಮಿಸಲಾದ ಬಸ್ ನಿಲ್ದಾಣವೇ ಇಂದು ನಿರ್ಲಕ್ಷ್ಯದ ದರ್ಶನವಾಗಿರುವುದು ವಿಷಾದನೀಯ. ಪ್ರಯಾಣಿಕರ ಅನುಕೂಲ ಹಾಗೂ ಪಟ್ಟಣದ ಗೌರವಕ್ಕಾಗಿ ಸಂಬಂಧಿತ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಜನತೆ ಆಗ್ರಹಿಸಿದ್ದಾರೆ. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ.